ಮಂಗಳೂರಿನ ಪರಂಗಿಪೇಟೆಯಲ್ಲಿ ದಿಗಂತ್ ಅಂತಕ್ಕಂಥ ವಿದ್ಯಾರ್ಥಿ ನಾಪತ್ತೆಯಾಗಿದ್ದ ನಿಮಗೆ ನೆನಪಿರ್ಬೋದು. ಇಡೀ ಊರಿಗೂರೇ ಅವತ್ತೊಂದಿನ ಬಂದ್ ಮಾಡಿದರು. ಈಗ ಆತ ಉಡುಪಿಯಲ್ಲಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 12 ದಿನಗಳ ನಂತರ ದಿಗಂತ್ ಪತ್ತೆಯಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಒಬ್ಬ ಸ್ಟೂಡೆಂಟು ಸ್ಕೂಲಿಗೆ ಹೋದಂತಹ ವ್ಯಕ್ತಿ ಮತ್ತೆ ವಾಪಸ್ ಮನೆಗೆ ಬಂದಿರಲಿಲ್ಲ. ಅದೇನು ಎಲ್ಲ ಇಡೀ ಊರಿಗೂರೇನೆ ಬಂದ್ ಕರೆ ಕೊಟ್ಟಿತ್ತು. ಅವತ್ತು ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿತ್ತು. ಈಗ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ಹುಡುಕಿದ್ರೆ 12 ದಿನಗಳ ಬಳಿಕ ಪಕ್ಕದಲ್ಲೇ ಇರೋ ಉಡುಪಿನಲ್ಲಿರೋದು, ಎಲ್ಲೋ ದೇಶಾಂತರ ಹೊರಟೋಗಿಲ್ಲ ಅಥವಾ ಬೇರೆ ರಾಜ್ಯಕ್ಕೂ ಹೋಗಿಲ್ಲ, ಪಕ್ಕದಲ್ಲೇ ಇರೋ ಉಡುಪಿನಲ್ಲೇ ಇದ್ದಾರೆ ಅಂತ ಗೊತ್ತಾಗಿದೆ. ಇವಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳ. ಸುಖಪಾಲ್, ಕನ್ಫರ್ಮ್ ಆಗಿದೆಯಾ ಉಡುಪಿನಲ್ಲೇ ಇದ್ದಾರೆ ಅಂತ? ಯಾತಕ್ಕೆ ಹೋಗಿದ್ದ, ಏನಾಯಿತು, ಏನು ನಡೀತು ಈ 12 ದಿನಗಳು ಅಂತ? ಇವತ್ತು ಆತ ಪತ್ತೆ ಆಗಿರುವಂತದ್ದು ಅಲ್ಲಿನ ಪೊಲೀಸರಿಗೆ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ತಕ್ಷಣಕ್ಕೆ ಮಂಗಳೂರು ಪೊಲೀಸರಿಗೆ ಆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮಂಗಳೂರು ಪೊಲೀಸರು ಮಂಗಳೂರಿನಿಂದ ಉಡುಪಿಗೆ ತೆರಳಿದ್ದಾರೆ. ಸದ್ಯ ಆತನನ್ನ ಮೊದಲಿಗೆ ಮನೆಗೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಆತ ಯಾಕೆ ಹೋಗಿದ್ದ, ಎಲ್ಲಿ ಇಷ್ಟು ದಿನಗಳ ಕಾಲ ಇದ್ದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಆತ ಈಗ ಜೀವಂತವಾಗಿ ಸಿಕ್ಕಿದ್ದಾನೆ. ಆತನನ್ನ ಮಂಗಳೂರಿಗೆ ಕರ್ಕೊಂಡು ಬರ್ತಾನೆ, ಅದರಲ್ಲೂ ಪರಂಗಿಪೇಟೆಯಲ್ಲಿರುವ ಆತನ ಮನೆಗೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಒಂದು ಪ್ರಥಮ ಮಾಹಿತಿ ಇರುವಂತದ್ದು. ಉಡುಪಿಯಲ್ಲಿ ಎಕ್ಸಾಕ್ಟ್ ಆಗಿ ಆತ ಎಲ್ಲಿದ್ದ ಅನ್ನೋದ್ರ ಬಗ್ಗೆನೂ ಮಂಗಳೂರು ಪೊಲೀಸರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಲ್ಲಿ ಉಡುಪಿ ಪೊಲೀಸರಿಗೆ ಆತ ಸಿಕ್ಕಿರುವಂತದ್ದು. ಹಾಗಾಗಿ ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 7 ತಂಡಗಳನ್ನ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಆತನ ಪತ್ತೆಗಾಗಿ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಆದ್ರೆ ಯಾವುದೇ ಫಲ ಸಿಗ್ಲಿಲ್ಲ. ಇವತ್ತು 12 ದಿನಗಳ ಬಳಿಕ ಈಗ ಆತ ಇರುವಂತದ್ದು ಪತ್ತೆ ಆಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.